ಇಂಥ ಬ್ಯಾಂಕ್ ಅಧಿಕಾರಿಗಳಿಗೆ, ರೈತರಿಗೆ ಅಸಭ್ಯ ವರ್ತನೆಯನ್ನು ತೋರಿಸುತ್ತಿರುವಂತಹ ಬ್ಯಾಂಕ್ ಸಿಬ್ಬಂದಿಗಳಿಗೆ ಇವತ್ತಿನ ದಿವಸ ಈ ಬ್ಯಾಂಕಿಗೆ IDFC ಬ್ಯಾಂಕಿಗೆ ಬರೋಕ್ಕೆ ಕಾರಣ ಏನಂದ್ರೆ ಒಬ್ಬ ರೈತ ನನ್ನ ನಂಬರ್ನು ಅವ್ರಿಗೆ ಕೊಟ್ಟಿದ್ರು. ಬ್ಯಾಂಕಿನವ್ರಿಗೆ ಇಂಥವ್ರಿಗೆ ಮಾತಾಡ್ತಾರ್ರಿ, ಅದನ್ನ ಏನಾರ ಒಂದು ಲೆಕ್ಕ ಇಡ್ತಾರೆ ಅಂತೇಳಿ ನಾನು ಕೋರ್ಟ್ನಾಗ ಕೇಸ್ ಮಾಡತ್ತೀನಿ, ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಯ್ತೀನಿ ಅಂತ ಹೇಳಿ ಕಿಸಿಂದ ಅವ್ನು ಅನ್ಸಂದೆ, ರೈತನ ಅನ್ಸಂದೆ ನನಗೆ ನನ್ನ ನಂಬರ್ ಕೊಡೋದು. ನಾ ಏನೇನು ಸರ್ ಹೇಳ್ರಿ ಸರ್ ಅಂತ ಹೇಳಿದಾಗ ಏನಿಲ್ಲ 60,000 ರೂಪಾಯಿ ಕಟ್ರಿ ಕ್ಲೋಸ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸರ್ 60,000 ರೂಪಾಯಿ ಆದ್ರೆ ನನ್ನ ಕೈಯಾಗ ಆಗಂಗಿಲ್ಲ, ಅವ್ನ ಮ್ಯಾಗ ಏನು ಕೇಸ್ ಆಕೈತೆ ಅವತ್ತೇ ಅವ್ನು ತಪ್ಪು ಮಾಡ್ಯಾನ, ತಪ್ಪು ಮಾಡಿದವ್ರು ಇದನ್ನು ಮಾಡಲಿ ಅಂತ ನಾ ಹೇಳಿದೆ. ಇಲ್ಲ ಈಗ ನೀ ಎಷ್ಟು ಕಟ್ತೀಪ ಅಂತ ಕೇಳಿದ. ನಾನು ಒಂದು 20,000 ರೂಪಾಯಿ ತನಕ ಆದರೆ ನಾನೇ ಸಂತ ಕಟ್ತೀನಿ, ಸಾಲದಿಂದ ಮುಕ್ತ ಮಾಡಿಬಿಡು ಅಂತ ನಾ ಹೇಳಿದೆ ಸರ್. ಅವ್ರು ಹೇಳಂತೆ ಅವು ನಿನಗೆ ನಾಚಿಕೆ ಆಗಂಗಿಲ್ಲ ಅಂತ ಕೇಳಿದ. ನೀವು ವಕೀಲರು, ನಾನು ರೈತ ಸಂಘದವನು, ರಾಜ್ಯದ ಉಪಾಧ್ಯಕ್ಷನು, ಹಂಗೆ ಆ ಥರ ಮಾತಾಡಬಾರ್ದು ಅಂತ ಹೇಳಿದಾಗ ಆ ಪುಣ್ಯಾತ್ಮ ಬೇದಕ್ಕೆ ನಾ ಹೇಳಿ ಅಂದರೆ ನನಗೂ ಅವಮಾನ ಆಕೈತೆ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ಅಂತ ಫೋನ್ ರೆಕಾರ್ಡ್ ಮಾಡ್ಕೊಂಡೀನಿ ಅಂತ ಹೊಲಸು ಮಾತಾಡ್ಯಾನು. ದಯವಿಟ್ಟು ಅವನಿಗೂ ತಾಯಿ ಅಷ್ಟೇ, ನನಗೂ ತಾಯಿ ಅಷ್ಟೇ. ಅದನ್ನೇನು ಮಾತಾಡಿದನಲ್ಲ ಅವನ ತಾಯಿ ನಾ ಬೇಯಕ್ಕೆ ಹೋಗಂಗಿಲ್ಲ, ನಾ ಅಂತೂ ಅವನು ಬಿಡಂಗಿಲ್ಲ. ಇವತ್ತಿನ ಬ್ಯಾಂಕಿನಾಗ ಬರ್ಬೇಕಂದ್ರೆ, ಬ್ಯಾಂಕ್ ಚಾಲೂ ಮಾಡ್ಬೇಕಂದ್ರೆ ನಮ್ಮ ರೈತ ಸಂಘದವ್ರಲ್ಲಿ ಮನವಿ ಮಾಡ್ಕೋತಾನೆ ನಾನು. ಏನಂತಂದ್ರೆ ಬ್ಯಾಂಕ್ ಚಾಲೂ ಮಾಡ್ಬೇಕಂದ್ರೆ ಯಾತ್ರ ಸಲುವಾಗಿ ಬೇದ, ಏನು ಗುಂಡಾಗಿರಿ ಮಾಡೋಕ್ಕೆ ಬೇದ, ಅವನು ಗುಂಡಾ ವರ್ತನೆ ಏನೈತಿ, ಅವನು ಬ್ಯಾಂಕಿನವ್ರನ್ನ ಸತ ಅವನ ಮ್ಯಾಗ FIR ಮಾಡಿ ಅವ್ನು ಜೈಲ್ ಕೊಡ್ಬೇಕು, ಅಂದರೆ ಬಿಡ್ತೀವಿ, ಎಲ್ಲರೂ ಬಿಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾ ಹೇಳಕ್ಕೆ. ಇದೆಲ್ಲ ಸರ್ ಇದು ಶುಕ್ರವಾರ ಆಯ್ತು ಸರ. ನಾವು ಸಜ್ಜಿದ್ರಿಕೆಲ್ಲ ಮನ್ಯಾಗ ಮಕ್ಕೊಂಡೀನಿ. ಆ ಟೈಮ್ಗೆ ಫೋನ್ ಐತಿ, ಅವ ಫೋನ್ ಐತಿ, ಅವನೇ ಈ ಥರ ಬೈತ. ಆ ನಂತರ ಸರ್ ಅವ್ನು ಎಂಥ ಗುಂಡಾಗೇರಿಪ್ಪ ಅಂದ್ರೆ ಅವ್ನು ನನ್ನ ಲೆಕ್ಕದಾಗ ವಕೀಲ ಅಲ್ಲ ಅಂತಾರೆ ಸರ್. ಸುಳ್ಳ ನಾ ಅಡ್ವೊಕೇಟೆಡ್, ನಾ ವಕೀಲರ ಅಂತ ಹೇಳಿರ್ಬೋದು. ಯಾಕಂದ್ರೆ ಆ ಹುಡುಗನ ಮುಂದೆ ಏನು ಹೇಳ್ತಾನಂದ್ರೆ, ಸಾಲ ತೊಗೊಂಡು ನನ್ನ ಮುಂದೆ ಯಾವ ಕೋಳಿ ಮಗ ಸತ್ಯ ಅದನ್ನಲ್ಲ, ಈಗ ನನ್ನ ಬಾಯಿಗೆ ಬತ್ತು ಹೇಳ್ಬಾರ್ದು, ಇದಕ್ಕೆ ಬತ್ತು, ಅವ್ನು ಕರ್ಕೊಂಡು ಬ್ಯಾಂಕಿನ ಮಟ್ಟ ಬರಬೇಕು, ಬರ್ದು ಎಲ್ಲಿ ಸಹಾಯಕ್ಕೆ ಹೋಗಿದ್ದು ಅಂತ ಕೇಳ್ತಾನೆ ನಾವು. ಅದು ರೆಕಾರ್ಡ್ ಐತೆ ಸರ್. ಅಂಥ ವ್ಯಕ್ತಿ ಈ ಬ್ಯಾಂಕಿಗೆಲ್ಲ ಈ ಭೂಮಿ ಮ್ಯಾಗ ಇರಾಕನ ನಾಲಾಗ್ತಾವ ಅಂತ ಹೇಳಕ್ಕೆ ನಾ ಇಷ್ಟಪಡ್ತೀನಿ. ಪ್ರಶ್ನೆ ಬಂದಿಲ್ಲ. ಇದನ್ನೇ ಕೊಡೋದು